ಕಬಡ್ಡಿ ಆಡಿ ತುಂಬಾ ದಿನ ಆಗೋಗಿತ್ತು. ಜಾಗ ಚೆನ್ನಾಗಿದೆ, ನಾವಿಬ್ರು ಕಬಡ್ಡಿ ಆಡೋಣ ಅಂತ. ಏನು ಮತ್ತೆ ನಾನ್ ನಿನ್ನ ಕರ್ಕೊಂಡ್ ಬಂದಿದೀನಿ, ಪರ್ಸನಲ್ ಆಗಿ ನಮ್ ಫೇವ್ರೆಟ್ ಜಾಗ ಕರ್ಕೊಂಡ್ ಬಂದಿದೀನಿ ಅಂದ್ರೆ ಏನಿರುತ್ತೆ ಹೇಳು? ಓ ಅರ್ಥ ಆಯ್ತು. ಆದ್ರೆ ಇಲ್ಲಿ ಬದಲು ಬೇರೆ ಎಲ್ಲಾದ್ರೂ ಒಳ್ಳೆ ಕಡೆ ಕೂರ್ಬೋದಿತ್ತಲ್ಲ ಅಂತ. ಫಸ್ಟ್ ಇಲ್ಲೊಂದ್ ಬಾಟ್ಲು ಮುಗಿಸ್ಬಿಡೋಣ, ಆಮೇಲೆ ಅದೆಲ್ಲೋ ಒಳ್ಳೆ ಕಡೆ ಅಂದಲ್ಲ ಅಲ್ಲೋಗಿ ಕೂತ್ಕೊಂಡು ಬಿಟ್ಕೊಳ್ಳೋಣ ಆಯ್ತಾ? ಬೆಳಿಗ್ಗೆಯಿಂದ ಎಣ್ಣೆ ಹೊಡೆದೆ, ನನ್ ಟೆನ್ಷನ್ ನನಗೆ, ಇವನು ಒಳ್ಳೆ ಕಡೆ ಅಂತೆ. ಓ ಕೃಷ್ಣಪ್ಪನ್ ಮೀಟ್ ಮಾಡ್ದಂಗಿದೆ, ಬ್ಯಾಗ್ ತುಂಬಾ ಬಾಟ್ಲು ತುಳುಕ್ತಾ ಇದೆ. ಬರ್ತಾ ಬರ್ತಾ ಈ ನಡುವೆ ನನ್ನ ಬಂಗಾರಿದು ಅತಿ ಆಯ್ತು. ಏನ್ ಮನೆಯಲ್ಲಿರೋ ಎಣ್ಣೆನೆಲ್ಲ ಖಾಲಿ ಮಾಡ್ಬಿಟ್ರೆ ನಮಗೆ ಎಣ್ಣೆ ಸಿಗಲ್ಲ ಅಂತನಾ? ಅದಕ್ಕೆ ಇಮಿಡಿಯೇಟ್ ಆಗಿ ಕೃಷ್ಣಪ್ಪಂಗ್ ಫೋನ್ ಮಾಡಿ ಹೊಸ ಸರ್ಕನ್ ತರಿಸ್ದೆ. ಇಡ್ಕೋ, ಎಣ್ಣೆ ಕುಡಿತಾ ಕುಡಿತಾ ಮಿಕ್ಕಿದ್ ಮಾತಾಡೋಣಪ್ಪ. Cheers. ಏನಾಯ್ತು? ಇಷ್ಟು ಕಾಸ್ಟ್ಲಿ ಡ್ರಿಂಕ್ ಹಿಂಗ ಉಗಿಯೋದು? ಎಲ್ಲ ಯಾಕೋ ನನ್ಗೊಂಥರ ಆಗ್ತಿದೆ ಕಣೋ. ಹೌದಾ? ನನಗೇನು ಆಗ್ತಿಲ್ವಲ್ಲ, ಚೆನ್ನಾಗೇ ಇದೆ. ಈ ಸತಿ ಕೃಷ್ಣಪ್ಪ ಒಳ್ಳೆ ಸರ್ಕ್ ಕೊಟ್ಟಿದ್ದಾರೆ, ಒಂದೇ ಪೆಗ್ಗಿಗೆ ಗುಮ್ಮರಿಸ್ತಾ ಇದೆ. ಎತ್ಕೋ ಗುರು, ಹಾಕು ಗುರು, ಹಾಕೋ. ಏನೋ ಸ್ಲೋ ಮಾಡ್ತಾ ಇದೆಯಾ, ಕೊಡ ಇಲ್ಲಿ. ಕುಡಿ ಕುಡಿ. ವಾವ್, ಸೂಪರ್ ಇದೆ. ಕೃಷ್ಣಪ್ಪನ್ ಸಲ್ಯೂಟ್ ಹೊಡೆದೆ ಅಂತ ಹೇಳ್ಬಿಡು. ಇದು ಡ್ರಿಂಕ್ಸ್ ಎಲ್ಲ ಬೇರೆ ಏನೋ ಅನ್ನಿಸ್ತಿದ್ಯೋ? ಏಯ್, ಏನು ಹಿಂಗಂತ ಇದ್ಯಾ ಅಲ್ವೋ? ಇದರಲ್ಲಿ ಡ್ರಿಂಕ್ಸ್ ಅಲ್ಲದೆ ಇದೆ, ಜೀರಿಗೆ ನೀರು ಹಾಕಕ್ಕಾಗುತ್ತೆ. ಫಾರಿನ್ ಬ್ರೆಡ್ ಕೊಡೋ, ಫಾರಿನ್ ಬ್ರೆಡ್. ಒಳ್ಳೆ ಕಷಾಯ ಕುಡ್ದಾಗ ಆಡ್ತಾ ಇದೆಯಲ್ಲ, ಅಮೃತ ಗುರು, ಅಮೃತ. ಅಮೃತನೂ ಇಲ್ಲ ಗಿಮೃತನೂ ಇಲ್ಲ ಕಣ. ಇವತ್ತು ಕೃಷ್ಣಪ್ಪ ಕೊಟ್ರೋ ಮಾಲಲ್ಲಿ ಏನೋ ವ್ಯತ್ಯಾಸ ಇದೆ. ನಾನು ಇನ್ನೊಂದು ಬಾಟ್ಲು ಚೆಕ್ ಮಾಡ್ಲೇಬೇಕು, ಇರು. ಇಲ್ಲ ಗೆಳೆಯ, ಕೃಷ್ಣಪ್ಪ ನಿನಗೆ ಎಷ್ಟು ವರ್ಷದ ಪರಿಚಯ, ಅವ್ನು ನಿನಗ್ ಮೋಸ ಮಾಡಕ್ ಚಾನ್ಸೇ ಇಲ್ಲ. ನೋಡು, ನಾನ್ ಕುಡಿತಾ ಇದ್ದೀನಿ, ನನ್ಗೇನು ಆಗ್ತಾ ಇಲ್ಲ. ಆದ್ರೆ ನೀನ್ ಮಾತ್ರ ಉಯ್ಕಂತ್ಯ, ಕುಡಿತ್ಯ, ಉಗಿತ್ಯ, ಉಯ್ಕಂತ್ಯ, ಕುಡಿತ್ಯ, ಉಗಿತ್ಯ. ನಂಗೊಂದು ಅರ್ಥ ಆಯ್ತಾ ಇಲ್ಲಪ್ಪ. ಸ್ವಲ್ಪ ತಡ್ಕೋತ್ಯಾ, ಇದನ್ನು ನೋಡೋಣ. ನಂಗ ಹಾಕ, ಅದು ಟೇಸ್ಟ್ ಮಾಡ್ತೀನಿ. ಬೈ ಜೈ ಹೋ. ಸಿಸ್ಟರ್, ಜೀರಿಗೆ ನೀರು ಅಂತ ಕೊಟ್ರಿ, ಇಲ್ಲಿ ನೋಡಿದ್ರೆ ಹೊಟ್ಟೆ ಉರಿತಾ ಇದೆ. ತಗ್ಲ ಕೊಡ್ರೆ ಇವನ್ಗೆ ಅನುಮಾನ ಬರುತ್ತೆ. ನಿಮ್ಗೋಸ್ಕರ ಎಲ್ಲ ತಡ್ಕೊಂಡು ಆಕ್ಟ್ ಮಾಡ್ಬೇಕು. ಅಪ್ಪ, ಹೇಗಪ್ಪ ಇದನ್ನ ತಡ್ಕೊಳ್ಳೋದು? ನನ್ನ ಕೈಲಿಂದ ಆಗ್ತಿಲ್ಲ. ನನ್ ಕೈಯಲ್ಲಿ ಆಗ್ತಾ ಇಲ್ಲ ಕಣೋ. ನನ್ ಕೈಯಲ್ಲಿ ಒಂದ್ ಪೆಗ್ಗಲ್ಲ, ಒಂದ್ ಹನಿನೂ ಹೊಡಿಯಕ್ ಆಗ್ತಾ ಇಲ್ಲ. ಹೌದಾ? ನನಗೆ ಯಾಕೋ ಎರಡೇ ಪೆಗ್ ತಲೆ ಗಿರ 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 ಅಂತ ಇದೆಯಪ್ಪ. ಫುಲ್ ಚಿತ್ತಾಡಾಗ್ಬಿಟ್ಟಿದೆ. ನನಗೆ ನಿದ್ದೆ ಬರುತ್ತೆ, ದಯವಿಟ್ಟು ಕರ್ಕೊಂಡೋಗಿ ಮನೆ ಬಿಡ್ಬಿಡು. ಓಕೆ, ಗುಡ್ ಮಾರ್ನಿಂಗ್, ಸ್ವೀಟ್ ಡ್ರೀಮ್ಸ್, ಆಫ್ಟರ್ನೂನ್, ಬಾಯ್. ಅಲ್ಲ, ಈ ಕುಳ್ಳನ ಮಗ ಇದನ್ನ ಕುಡಿದು ಟೈಟ್ ಆಗಿ ಮಲ್ಕೊಂಡೇ ಬಿಟ್ಟ. ಇದನ್ನ ನಾನು ಯಾಕೆ ಕುಡಿಯಕ್ಕಾಗ್ತಾ ಇಲ್ಲ?
ಯಾರಮ್ಮ ನೀನು? ಎದೇಳು ಮೇಲೆ ಎದೇಳು. ಏನೂ ಆಗಿಲ್ಲ ಅಲ್ವಾ? ಅಲ್ಲಮ್ಮ, ನೀನ್ ಈ ರೀತಿ ಅಳ್ತಾನೆ ಇದ್ರೆ ನನ್ಗೆ ಹೇಗೆ ಗೊತ್ತಾಗ್ಬೇಕು? ಏನಾಯ್ತು ಅಂತ ಹೇಳು. ಅಕ್ಕ, ನನ್ನ ಹೆಸರು ರೇಣುಕಾ ಅಂತ. ನಮ್ಮೂರು ದೊಡ್ಡಬಳ್ಳಾಪುರ ಹತ್ರ ತೂಬಿನಕೆರೆ ಅಕ್ಕ. ನಾನು ನಮ್ಮ ಸಂಬಂಧಿಕರು ಒಬ್ಬ ಹುಡುಗನ ತುಂಬ ಪ್ರೀತಿ ಮಾಡಿದೆ ಅಕ್ಕ. ಅವನು ನನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ. ನಾವಿಬ್ರು ಮದುವೆ ಆಗೋದು ಯಾರಿಗೂ ಇಷ್ಟ ಇರಲಿಲ್ಲ ಅಕ್ಕ. ಆದರೂ ಊರು ಬಿಟ್ಟು ಬೆಂಗಳೂರಿಗೆ ಬಂದ್ವಿ. ಮದುವೆ ಆದ ಹೊಸ್ತ್ರಲ್ಲಿ ಎಲ್ಲನೂ ಚೆನ್ನಾಗೇ ಇತ್ತು. ಆದರೆ ಅವನು ಬರ್ತಾ ಬರ್ತಾ ಅವನ ಕೆಲ್ಸಕ್ಕೆ ಹೋಗದೆ ಮನೇಲೇ ಇರ್ತಿದ್ದ. ಕೇಳಿದ್ರೆ ಹೊಡಿತಿದ್ದ. ಹೇಗೋ 4 ಮನೆ ಕೆಲಸ ಮಾಡಿಕೊಂಡು ಜೀವನ ಸಾಗ್ತಾ ಇತ್ತು. ಆದರೆ ಇತ್ತೀಚೆಗೆ ತುಂಬ ಕುಡಿಯೋದು ಕಲ್ತ್ಬಿಟ್ಟ ಅಕ್ಕ. ಅದನ್ನು ಕೇಳಿದಕ್ಕೂ ಹೊಡಿತಾನೆ ಅಕ್ಕ. ಇವಾಗ ನೋಡಿದ್ರೆ ಯಾವಳ ಜೊತೆನೋ ಸಂಬಂಧ ಬೇರೆ ಇಟ್ಕೊಂಡಿದ್ದಾನೆ ಅಕ್ಕ. ಅವಳನ್ನ ಮನೆಗೂ ಕರ್ಕೊಂಡು ಬಂದ್ಬಿಟ್ಟಿದ್ದ ಅಕ್ಕ. ಅದನ್ನು ಕೇಳಿದ್ದಕ್ಕೆ ನನ್ನ ಜೊತೆ ಜಗಳ ಮಾಡಿ ಇಲ್ಲಿ ತಳ್ಬಿಟ್ಟು ಹೋಗ್ಬಿಟ್ಟ ಅಕ್ಕ. ಈಗ ನಾನೇನು ಮಾಡ್ಲಕ್ಕ? ನನಗಿಲ್ಲಿ ಯಾರು ಪರಿಚಯದವ್ರಂತರೂ ಇಲ್ಲ. ಇಲ್ಲ ಅಕ್ಕ, ನಾನೇನು ಬದುಕಿರೋಲ್ಲ ಅಕ್ಕ. ಎಲ್ಲಾದ್ರೂ ಹೋಗಿ ಸತ್ತೋಗ್ಬಿಡ್ತೀನಿ ಅಕ್ಕ. ನಾನು ಬದುಕಿರಲ್ಲ ಅಕ್ಕ. ಅಯ್ಯೋ ಅಲ್ಲಮ್ಮ, ನೀನ್ ಸತ್ತೋಗಿದ ತಕ್ಷಣ ಎಲ್ಲ ಸಮಸ್ಯೆನೂ ಬಗೆಹರಿದು ಬಿಡುತ್ತೆ ಅಂತ ಅನ್ಕೊಂಡಿದ್ಯಾ? ಮತ್ತೆ ಏನು ಮಾಡ್ಲಕ್ಕ? ಈ ಮುಖ ಉತ್ಕೊಂಡು ತವ್ರ ಮನೆಗೆ ಹೋದ್ರೆ ಅವ್ರಿಗೆ ಮರ್ಯಾದೆ ಇರುತ್ತಾ? ಈಗ ನನ್ನ ತವ್ರ ಮನೇನೂ ಇಲ್ಲ, ಈ ಕಡೆ ಗಂಡನ ಮನೇನೂ ಇಲ್ಲ. ಏನೂ ಇಲ್ಲ ಅಂದರೆ ನನಗೆ ಸಾವಿನ ಮನೆನೇ ತಿಕ್ಕಲ್ವಾ ಅಕ್ಕ? ಈಗ ನಾನು ಸಹಾಯ ಮಾಡೋರು ಯಾರು ಇದ್ದಾರೆ ಹೇಳಿ? ಯೋಚನೆ ಮಾಡ್ಬೇಡಮ್ಮ, ಆ ದೇವ್ರು ಏನೋ ಒಂದ್ ದಾರಿನ ತೋರಿಸ್ತಾನೆ. ಇಲ್ಲ ಅಕ್ಕ, ನಾನು ಇಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇದ್ರು ಅವ್ನು ಸುಮ್ಮನೆ ಇದ್ದಾನೆ ಅಂದರೆ ಅವನೇನು ಮಾಡಲ್ಲ. ನಾನು ಸಾಯ್ತೀನಿ ಬಿಡಿ. ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳ್ತಾ ಇದ್ದೀನಿ ಅಲ್ವಾ? ಸ್ವಲ್ಪ ಸುಮ್ಮನೆ ಇರು, ತಾಳ್ಮೆಯಿಂದ ಇರು. ಇಲ್ಲ ಅಕ್ಕ.